ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಅರನ್ ಯೂಟ್ಯೂಬ್ ಚಾನಲ್. ನಮ್ಮ ಬೈಕ್ ಟ್ಯಾಕ್ಸಿ ವಿಚಾರಣೆ ಸುಪ್ರೀಂ ಕೋರ್ಟ್ಗೆ ತಗೊಂಡು ನಮ್ಮ ರಾಜ್ಯ ಸರ್ಕಾರ ಯಾಕೆ ಹೋದರು? ನೆಕ್ಸ್ಟ್ ಬೈಕ್ ಟ್ಯಾಕ್ಸಿ ಹಿಯರಿಂಗ್ ಡೇಟ್ ಯಾವಾಗ ಇದೆ? ಮುಂದಿನ ವಿಚಾರಣೆ ಏನಾಗುತ್ತೆ? ಬೈಕ್ ಟ್ಯಾಕ್ಸಿ ಪರವಾಗಿ ಬರುತ್ತಾ ಇಲ್ಲ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಬರುತ್ತಾ? ಸಂಪೂರ್ಣವಾಗಿ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಡೆಲಿವರಿ ಬೈಸ್ ಹಾಗೆ ಲೈಕ್ ಮಾಡೋದು ಯಾರು ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ರಾಜ್ಯ ಸರ್ಕಾರಕ್ಕೆ ಬೈಕ್ ಟ್ಯಾಕ್ಸಿ ವಿಚಾರ ತುಂಬ ಗೊಂದಲದಲ್ಲಿತ್ತು. ಯಾಕೆಂದರೆ ನಮ್ಮ ಹೈಕೋರ್ಟ್ ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಕೊಟ್ಬಿಡ್ತು. ಅದಾದ ನಂತರ 3 ತಿಂಗಳು ಗಡುವು ಕೊಡ್ತು. ನೀವು ಬೈಕ್ ಟ್ಯಾಕ್ಸಿಗೆ ಹೊಸ ಪಾಲಿಸಿ ತನ್ನಿ, ಇಲ್ಲ ಅದಕ್ಕೆ ಏನಾದ್ರು ಬೇರೆ ಏನಾದ್ರು ಮಾಡ್ತೀರಾ ಮಾಡಿ ಅಂತವ. 3 ತಿಂಗಳವರೆಗೂ ಸುಮ್ಮನೆ ಇತ್ತು ನಮ್ಮ ರಾಜ್ಯ ಸರ್ಕಾರ. 3 ತಿಂಗಳಾದ್ಮೇಲೆ ಏನು ಮಾಡಬೇಕಾಗಿತ್ತು? ಪಾಲಿಸಿ ತರಲೇಬೇಕಾಗಿತ್ತು. ಬೇರೆ ಆಪ್ಷನ್ ಇಲ್ಲ. ಪಾಲಿಸಿ ತಂದರೆ ಆಟೋದವರು ಗಲಾಟೆ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾರೆ, ಆಟೋ ಎಲ್ಲ ಬಂದ್ ಮಾಡ್ತಾರೆ. ಈ ಥರ ಗಲಾಟೆ ಆಗುತ್ತೆ. ಇವ್ರನ್ನ ಎದುರಾಕೋಬೇಕಾಗತ್ತೆ ನಾವು. ಇಲ್ಲ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ತಂದಿಲ್ಲ ಅಂದರೆ ಹೈಕೋರ್ಟ್ ಏನು ಒಂದು ಗಡುವು ಕೊಟ್ಟಿತ್ತಲ್ಲ, ಅದ್ರ ವಿರುದ್ಧವಾಗಿ ಹೋದಂಗಾಗತ್ತೆ. ಅವ್ರು ಕೊಟ್ಟಿರ್ತಕ್ಕಂಥ ಒಂದು ತೀರ್ಪಿಗೆ ಇವ್ರೇನಾದ್ರು ಒಂದು ಆಪ್ಷನ್ ತರಲೇಬೇಕಾಗಿತ್ತು. ಇಲ್ಲ ಅಂದರೆ ತುಂಬ ಕಷ್ಟ ಆಗೋದು. ಅದಕ್ಕೋಸ್ಕರ ಏನು ಮಾಡಿದ್ರು, ಏನೋ ಒಂದು ಮಾಡ್ಬೇಕಂತ ಏನು ಮಾಡಿದ್ರು, ಲಾಸ್ಟ್ಗೆ ಈ ಕಡೆ ಪರ್ಮಿಷನ್ ಕೊಟ್ಟರೆ ಇವ್ರ ಕಡೆ ಪ್ರಾಬ್ಲಮ್, ಕೊಟ್ಟಿಲ್ಲ ಅಂದರೆ ಹೈಕೋರ್ಟ್ನ ಒಂದು ತೀರ್ಪನ್ನ ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ ಅಂತವ ಇವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಫೈನಲಿ ಲಾಸ್ಟ್ ಏನು ಏಪ್ರಿಲ್ 29ನೇ ತಾರೀಕು ಹೋಗಿ ಮೇಲ್ಮನವಿಗೆ ಅರ್ಜಿ ಹಾಕಿದ್ರು. ಬಟ್ ಅಲ್ಲಿ ಹಾಕಿದ್ರು, ಬಿಟ್ಟರು, ಅಷ್ಟೇ ಕ್ಲೋಸು. ಇದಾದ ನಂತರ ವಿಚಾರಣೆ ಯಾವಾಗ ಅನ್ನೋದೇ ಇಲ್ಲ. ಇವತ್ತಿನವರೆಗೂ ಯಾವುದೇ ಥರ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಅನ್ನೋದು ಕೂಡ ತಿಳಿಸ್ಕೊಡ್ತಾ ಇಲ್ಲ ಸುಪ್ರೀಂ ಕೋರ್ಟಿಂದವ. ಏನಕ್ಕಪ್ಪ ಈ ಥರ ಮಾಡಿದ್ದಾರೆ ಅಂದರೆ, ನಮ್ಮ ರಾಜ್ಯ ಸರ್ಕಾರ ಒಂದು ಕೈ ತೊಳ್ಕೋಬೇಕಾಗಿತ್ತು ಇದರಿಂದ ಒಂದು. ಯಾಕೆಂದರೆ ಪರ್ಮಿಷನ್ ಕೊಟ್ಟರು ಗಲಾಟೆ, ಕೊಟ್ಟಿಲ್ಲ ಅಂದ್ರೆ ಗಲಾಟೆ, ಇಲ್ಲ ಪಾಲಿಸಿ ತರಬೇಕು, ಇಲ್ಲ ಮತ್ತೊಂದು ಮಗದು ಏನಾದ್ರು ಒಂದು ಪ್ರಾಬ್ಲಮ್ ಬರುತ್ತೆ ನಮ್ಮ ಮೇಲೆ. ಅದಕ್ಕೆ ಸುಮ್ಮನೆ ಯಾಕೆ ಸುಪ್ರೀಂ ಕೋರ್ಟ್ಗೆ ಹಾಕಿ ಬಿಟ್ಬಿಡೋಣ, ಅಲ್ಲಿ ಏನೋ ಒಂದು ಕೇಸ್ ನಡೆಯುತ್ತೆ, ಇಲ್ಲ ಇನ್ನೊಂದು ಸ್ವಲ್ಪ ವರ್ಷಗಳು ಮುಂದೂಡ್ಕೊಂಡು ಹೋಗುತ್ತೆ. ಅಷ್ಟೊತ್ತಿಗೆ ನಮ್ಮ ಅಧಿಕಾರನೂ ಕೂಡ ಮುಗಿಯತಕ್ಕಂಥ ಸಂದರ್ಭ ಬರುತ್ತೆ, ಆಮೇಲೆ ಏನೋ ಮಾಡ್ಕೊಳ್ಳಿ ಅಂತ ಒಂದು ಯೋಚನೆ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಯ್ತು ನಮ್ಮ ರಾಜ್ಯ ಸರ್ಕಾರ. ಹೌದು, ಹಂಗಾಗಿ ಇವಾಗ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೆಯುತ್ತೆ. ಬಟ್ ಹಿಯರಿಂಗ್ ಡೇಟ್ ಅಂತ ಯಾವುದೇ ಥರ ಮೆನ್ಷನ್ ಮಾಡಿಲ್ಲ ಸದ್ಯಕ್ಕಂತೂ. ಅದು ಕೇಸ್ ನಡೀತಕ್ಕಂಥ ಸಾಧ್ಯತೆನೂ ಕೂಡ ಇಲ್ಲ. ಆ ಥರ ಇದೆ ಸಿಚುವೇಶನ್. ಇವಾಗ ಬೈಕ್ ಟ್ಯಾಕ್ಸಿ ರನ್ ಆಗುತ್ತಾ ಇಲ್ವಾ ಅಂತ ಕೆಲವರು ಕೂಡ ತುಂಬ ಜನ ಕೇಳ್ತಾ ಇದ್ರು. ಹೌದು, ಖಂಡಿತ ಬೈಕ್ ಟ್ಯಾಕ್ಸಿ ರನ್ ಆಗುತ್ತೆ, ಯಾವುದೇ ಥರ ಸ್ಟಾಪ್ ಏನಿಲ್ಲ. ಯಾಕೆಂದರೆ ಕೇಸ್ ನಡೀತಾ ಇರೋದ್ರಿಂದ ಕಂಪ್ಲೀಟ್ ಬ್ಯಾನ್ ಮಾಡಬೇಕು ಅಂತ ಏನಿಲ್ಲ. ಪಾಲಿಸಿ ತರಬೇಕಾಗಿತ್ತು, ಪಾಲಿಸಿ ತಂದಿಲ್ಲ ರಾಜ್ಯ ಸರ್ಕಾರ, ತಪ್ಪದು. ಹಂಗಾಗಿ ಸುಪ್ರೀಂ ಕೋರ್ಟ್ ಏನು ನೆಕ್ಸ್ಟ್ ನೀಡುತ್ತೆ, ಪರ್ಮಿಷನ್ ಕೊಡುತ್ತಾ, ಇಲ್ಲ ನೀವು ಪಾಲಿಸಿ ತಗೊಂಬರಂತ ಮತ್ತೆ ರಾಜ್ಯ ಸರ್ಕಾರಕ್ಕೆ ಒತ್ತಡ ಇರುತ್ತಾ, ಇಲ್ಲ ಕೇಸ್ ಏನಾದ್ರು ಮತ್ತೆ ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತಾ, ಬೇರೆ ಬೇರೆ ಏನಾದ್ರು ಆಪ್ಷನ್ಗಳು ತಗೊಂಡೋಗಿ ಸುಪ್ರೀಂ ಕೋರ್ಟ್ ಮುಂದೆ ಇಡ್ಬೋದು. ಏನು ನಮ್ಮ ಬೈಕ್ ಟ್ಯಾಕ್ಸಿ ವಿರೋಧ ಪರವಾಗಿ ವಾದ ಮಾಡ್ತಾರಲ್ಲ ಲಾಯರ್ಗಳು, ಬೈಕ್ ಟ್ಯಾಕ್ಸಿ ಸೇಫ್ಟಿ ಇಲ್ಲ, ಇದರಿಂದ ಟ್ರಾಫಿಕ್ ಜಾಮು, ಪೊಲ್ಯೂಷನ್ ಜಾಸ್ತಿ, ಮಿಸ್ಬಿಹೇವ್ ಆಗುತ್ತೆ ಹೆಣ್ಮಕ್ಳಿಗೆ, ಈ ಥರ ಅವೇ ರೀಸನ್ ಪದೇ ಪದೇ ತಗೊಂಡೋಗಿ ಸುಪ್ರೀಂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಬಟ್ ಅದು ಮತ್ತೆ ವಿಚಾರಣೆ ನಡೀತಾ ಇರುತ್ತೆ. ಬೈಕ್ ಟ್ಯಾಕ್ಸಿ ಪರವಾಗಿ ಕೂಡ ವಾದ ಮಾಡೋರು ಇದ್ದಾರೆ. ಯಾಕೆಂದರೆ ಬೈಕ್ ಟ್ಯಾಕ್ಸಿಲಿ ಇಷ್ಟು ಲಕ್ಷ ಜನ ಕೆಲಸ ಮಾಡ್ತಾರೆ, ಇದನ್ನೇ ಆಧಾರವಾಗಿ ನಂಬ್ಕೊಂಡಿದ್ದಾರೆ ಅವರ ಫ್ಯಾಮಿಲಿ. ಎಲ್ಲಾಂದ್ರೆ ಬೀದಿಗೆ ಬರುತ್ತೆ ಕಂಪ್ನಿ ಬ್ಯಾನ್ ಆದರೆ. ಸುಮಾರು ಜನ ಪಬ್ಲಿಕ್ಸ್ ಅಷ್ಟೇ, ಲಕ್ಷಾಂತರ ಜನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದರಲ್ಲೇ ಓಡಾಡ್ತಾರೆ. ಎಷ್ಟೋ ಜನಕ್ಕೆ ಚೀಫ್ ಆ್ಯಂಡ್ ಬೆಸ್ಟಾಗಿ ಆಫೀಸ್ಗೆ ಹೋಗ್ತಕ್ಕಂಥ, ಬೇಗ ಬರ್ತಕ್ಕಂಥ ಮನೆಗೆ ಯೂಸ್ ಆಗ್ತಾ ಇದೆ. ಹಂಗಾಗಿ ಅವ್ರಿಗೆಲ್ಲ ತೊಂದರೆ ಆಗುತ್ತೆ ನಾಳೆ ದಿನವ ಅನ್ನೋದು ಒಂದು ವಿಚಾರವಾಗಿ ಬೈಕ್ ಟ್ಯಾಕ್ಸಿ ಪರವಾಗಿ ವಾದ ಮಾಡ್ತಾರೆ. ಹಂಗಾಗಿ ಎರಡನ್ನೂ ಕೂಲಂಕುಷವಾಗಿ ಸುಪ್ರೀಂ ಕೋರ್ಟ್ ಯೋಚನೆ ಮಾಡುತ್ತೆ. ಯಾಕೆಂದರೆ ಎರಡೂ ಕಡೆ ತಕ್ಕಡಿನ ಸಮವಾಗಿ ತೂಗಬೇಕು. ಹಂಗಾಗಿ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಪರವಾಗಿ ಬರುತ್ತೋ ವಾದ, ವಿರೋಧವಾಗಿ ಬರುತ್ತೋ ನ್ಯಾಯ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ನಡಿಬೇಕು. ಹಿಯರಿಂಗ್ ಡೇಟ್ ಯಾವಾಗ ಆಗುತ್ತೆ ಅಂತ ಗೊತ್ತಾಗುತ್ತೆ, ನೋಡೋಣ. ಅದು ಸದ್ಯಕ್ಕಂತೂ ಯಾವುದೇ ಥರ ಹಿಯರಿಂಗ್ ಡೇಟ್ ಅಂತ ಮೆನ್ಷನ್ ಮಾಡಿಲ್ಲ ಸುಪ್ರೀಂ ಕೋರ್ಟ್. ಯಾಕಂದರೆ ಇನ್ನೂ 1 ವೀಕ್ ಆಗಿದೆ ಅಷ್ಟೇ ಅರ್ಜಿ ಸಲ್ಲಿಸಿ ನಮ್ಮ ರಾಜ್ಯ ಸರ್ಕಾರ. ಏನೇ ಆಗ್ಬೋದು, ಏನೇ ಆಗಿ ನಡೀಬೋದು. ಪದೇ ಪದೇ ಇಲ್ಲಿಂದ ಹೋಗಿ ಅಲ್ಲಿಗೆ ಹೋಗಿ ವಾದ ಮಾಡ್ತಕ್ಕಂಥ ಟೈಮು ಇಲ್ಲ. ಒಟ್ಟಿನಲ್ಲಿ ಯಾವುದೋ ತಿಂಗಳಲ್ಲಿ ಒಂದು ಡೇಟ್ ಕೊಡ್ತಾರೆ, ಇಲ್ಲ 2 ತಿಂಗಳಿಗೆ ಒಂದು ಡೇಟ್ ಕೊಡ್ತಾರೆ. ಈಗ ಕೋರ್ಟ್ ಅಂದರೆ ಗೊತ್ತಿರಬೇಕು, 1-2 ಹಿಯರಿಂಗ್ ಡೇಟ್ಗೆಲ್ಲ ಯಾವುದೇ ಕೇಸು ಮುಗಿಯಲ್ಲ. ಸುಮಾರು ವರ್ಷಾನುಗಟ್ಟಲೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಯಾಕಂದ್ರೆ ನಮ್ಮ ಹೈಕೋರ್ಟಲ್ಲಿ ಎಷ್ಟು ವರ್ಷದಿಂದ ನಡೆದ ಕೇಸ್ ಲಾಸ್ಟ್ ಫೈನಲಿ ಒಂದು ನ್ಯಾಯವಾಗಿ ಸಿಕ್ತು ಬೈಕ್ ಟ್ಯಾಕ್ಸಿಗೆ. ಬಟ್ ಸುಪ್ರೀಂ ಕೋರ್ಟ್ ಅಂತ ಹೋದರೆ ಇಲ್ಲಿಂದ ನೂರಾರು ಕೇಸ್ಗಳು ಜಾಸ್ತಿ ಇರ್ತಾವಲ್ಲಿ. ಹಂಗಾಗಿ ಕೇಸ್ ಯಾವುದೇ ಕಾರಣಕ್ಕೂ ಬೇಗ ಮುಗಿಯಲ್ಲ. ಬಟ್ ಕೆಲವೊಂದು ಕಿಡಿಗೇಡಿಗಳು ಬೈಕ್ ಟ್ಯಾಕ್ಸ್ಗೆ ತೊಂದರೆ ಕೊಡ್ತಾ ಇರ್ತಾರೆ. ಅದು ಏನು ಮಾಡೋಕ್ಕಾಗಲ್ಲ, ಕಾಮನ್ ಅಡ್ಜಸ್ಟ್ ಮಾಡ್ಕೊಂಡು ಡ್ಯೂಟಿ ಮಾಡಲೇಬೇಕಾಗುತ್ತೆ. ಯಾಕಂದರೆ ಯಾರೋ ಒಬ್ರು ಇವತ್ತಿನವರೆಗೂ ಅಫಿಷಿಯಲ್ಗೆ ಅನೌನ್ಸ್ ಮಾಡ್ತಾ ಇಲ್ಲ. ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳಾಗಿರ್ಬೋದು, ಇಲ್ಲ ನಮ್ಮ ಕರ್ನಾಟಕ ಗೌರ್ಮೆಂಟ್ ಆಗಿರ್ಬೋದು, ಬೈಕ್ ಟ್ಯಾಕ್ಸಿ ಕೇಸ್ ನಡೀತಾ ಇದೆ, ಇದು ವಿಚಾರಣೆ ಕಂಪ್ಲೀಟ್ ಆಗೋವರೆಗೂ ಬೈಕ್ ಟ್ಯಾಕ್ಸಿನ ಯಾರು ಹಿಡಿಯಂಗಿಲ್ಲ. ಆಟೋದವರಾಗಿರ್ಬೋದು, RTOದವರಾಗಿರ್ಬೋದು, ಯಾರು ಕೇಳಂಗಿಲ್ಲ, ಗಲಾಟೆ ಮಾಡಬೇಡಿ, ಅವ್ರಿಗೆ ಕಿರಿಕ್ ಮಾಡಬೇಡಿ ಅಂತವ ಯಾರು ಕೂಡ ಅಫಿಷಿಯಲಾಗಿ ಅನೌನ್ಸ್ ಮಾಡ್ತಾ ಇಲ್ಲ. ಬಟ್ ಕೆಲವೊಂದಿಷ್ಟು ಜನ ಬೈಕ್ ಟ್ಯಾಕ್ಸಿಗೆ ತೊಂದರೆ ಕೊಡ್ತಾರೆ. ಯಾಕೆಂದರೆ ನೀನು ವೈಟ್ ಬೋರ್ಡಲ್ಲಿ ಯಾಕೆ ಮಾಡ್ತಿದ್ಯಾ, ನಿನಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು, ಹೈಕೋರ್ಟಿಂದ ಶಾಂಕ್ಷನ್ ಆಗಿದೆ, ಎಲ್ಲೋ ಬೋರ್ಡಲ್ಲಿ ಮಾಡ್ಬೇಕಂತವ, ಯಾಕೆ ಮಾಡ್ತಾ ಇದೆಯಾ ಅಂತ ಈ ಥರ ಕಿರಿಕ್ ಮಾಡ್ತಾರೆ. ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀವಿ, ನಿಮ್ಮ ಗಾಡಿ ಸೀಜ್ ಮಾಡ್ತೀವಿ, ಕೀ ಕಿತ್ಕೊತೀವಿ, ಹಂಗೆ ಹಿಂಗೆ ಅಂತ ಸುಮ್ಮನೆ ಕಿರಿಕ್ ಮಾಡ್ತಾರೆ. ಬಟ್ ಪಾಲಿಸಿ ಎಲ್ಲೋ ಬೋರ್ಡಲ್ಲೇ ಮಾಡಬೇಕಂತ ಹೇಳಿರೋದು ಹೈಕೋರ್ಟ್. ಅದನ್ನು ಎಲ್ಲೋ ಬೋರ್ಡು ಇನ್ನು ನಾವು ಮಾಡೋಕ್ಕಾಗಲ್ಲ. ಅದು ಗೌರ್ಮೆಂಟಿಂದ ಬರಬೇಕು ರೂಲ್ಸು. ಪಾಲಿಸಿ ಅಂತ ಇತ್ತಲ್ಲ, ತರಬೇಕು. ತಂದಮೇಲೆ ಎಲ್ಲೋ ಬೋರ್ಡ್ ಕನ್ವರ್ಟ್ ಮಾಡ್ಕೋಬೇಕು. ಅದಕ್ಕೆ ಮುಂಚೆನೇ ಯಾರು ಎಲ್ಲೋ ಬೋರ್ಡ್ ಕನ್ವರ್ಟ್ ಮಾಡ್ಕೊಳಕ್ಕಾಗಲ್ಲ. ಹಂಗಂತ ಸ್ಟಾಪ್ ಮಾಡಿ ಮನೇಲೂ ಕೂತ್ಕೊಳಕ್ಕಾಗಲ್ಲ. ಯಾಕಂದರೆ ಕೆಲಸ ಇಲ್ಲ.
ಇದನ್ನ ನಂಬ್ಕೊಂಡು ಅವ್ರ ಫ್ಯಾಮಿಲಿ ಇರ್ತಾವೆ, ಅವ್ರಿಗೆ ಕಮಿಟ್ಮೆಂಟ್ ಇರ್ತವೆ, ಮಾಡಲೇಬೇಕು, ಅನಿವಾರ್ಯ, ಬಿಡೋಕ್ಕಾಗಲ್ಲ. ಹಂಗಾಗಿ ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ. ಅದು ಇಲ್ಲಿಗಲ್ ಅಂತ ಹೇಳೋಕ್ಕಲ್ಲ, ಲೀಗಲ್ ಅಂತ ಹೇಳೋಕ್ಕಲ್ಲ. ಇವಾಗಲೂ ಪ್ರೆಸೆಂಟ್ಲಿ ಬೈಕ್ ಟ್ಯಾಕ್ಸಿ ಒಟ್ಟಿನಲ್ಲಿ ಮಾಡಬೇಕು, ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೇನೊಂದು ಪರ್ಮಿಷನ್ ಅನ್ನೋದು ನಮ್ಮ ಸುಪ್ರೀಂ ಕೋರ್ಟಿಂದ ಲೀಗಲ್ ಆಗಿ ಮತ್ತೆ ಬರಬೇಕು. ಹೈಕೋರ್ಟಿಂದ ಬಂದಾಗಿದೆ, ಇನ್ನು ಸುಪ್ರೀಂ ಕೋರ್ಟಿಂದ ಬಂದ ಮೇಲೆ ಮುಗಿದೋಯ್ತು. ಇನ್ನು ಎಲ್ಲೂ ಕೇಸ್ ಮತ್ತೆ ಹಾಕೋಕ್ಕಾಗಲ್ಲ, ಯಾವ ಇದಕ್ಕೂ ಹೋಗೋಕ್ಕಾಗಲ್ಲ. ಯಾನೇ ಒಂದು ಪಾಲಿಸಿ ಇದ್ರೆ ಅದ ಪಾಲಿಸಿ ರಚನೆ ಮಾಡಿ ಲೀಗಲ್ ಆಗಿ ರಾಜ್ಯ ಸರ್ಕಾರ ಪರ್ಮಿಷನ್ ಕೊಡಲೇಬೇಕಾಗತ್ತೆ. ಆ ನಂತರ ಲೀಗಲ್ ಆಗಿ ಓಡಿಸ್ಬೋದು. ಅದಕ್ಕೇನು ಪಾಲಿಸಿ, ಎಲ್ಲೋ ಬೋರ್ಡು, ಯೂನಿಫಾರ್ಮ್, ಫುಲ್ ಕಂಪ್ನಿ ಒಂದು ಬ್ರಾಡ್ಜ್, ಹೆಲ್ಮೆಟ್, ಏನೇನೋ ಬರ್ಬೋದು. ನೆಕ್ಸ್ಟ್ ರೂಲ್ಸ್ ಹೇಳೋಕ್ಕಾಗಲ್ಲ. ಅದು ಫಾಲೋ ಮಾಡೋರು ಡ್ಯೂಟಿ ಮಾಡಬೇಕಾಗುತ್ತೆ, ಫಾಲೋ ಮಾಡಿಲ್ಲ ಅಂದರೆ ಡ್ಯೂಟಿ ಮಾಡೋಕ್ಕಾಗಲ್ಲ. ಬಟ್ ಸದ್ಯಕ್ಕಂತೂ ಯಾವುದೇ ಥರ ಆಪ್ಷನ್ ಇಲ್ಲ, ರೂಲ್ಸು ಇಲ್ಲ. ಸದ್ಯಕ್ಕೆ ಮಾಡ್ತಾ ಹೆಂಗೆ ಮುಂಚೆ ರನ್ ಆಗ್ತಾಯಿತ್ತು ಬೈಕ್ ಟ್ಯಾಕ್ಸಿ ಹಂಗೆ ರನ್ ಆಗ್ತಾ ಇದೆ. ಯಾರು ಕೇಳೋಂಗಿಲ್ಲ ಅಂತಲೂ ಕೂಡ ಇದೇ ಆದೇಶ ಹೈಕೋರ್ಟಿಂದ. ಬಟ್ ಆದ್ರೆ ಅದನ್ನು ಉಲ್ಲಂಘನೆ ಮಾಡಿ ಕೆಲವರು ಕೇಳ್ತಾನೆ ಇರ್ತಾರೆ, ಕಿರಿಕ್ ಮಾಡ್ತಾನೆ ಇರ್ತಾರೆ. ಕೆಲವೊಂದಿಷ್ಟು ಜನ, ಎಲ್ಲರೂ ಅಲ್ಲ, ಯಾರೋ ಕೆಲವೊಂದಿಷ್ಟು ಜನ ಅಂತ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಅವ್ರಿಗೆ ಅದೇ ಕೆಲಸ, ಬೇರೆ ಕೆಲಸ ಇಲ್ಲ. ಬಿಟ್ಟರೆ ಬೈಕ್ ಟ್ಯಾಕ್ಸಿಯವರಿಗೆ ತೊಂದರೆ ಕೊಡೋದು, ಕಿರಿಕ್ ಮಾಡೋದು, ಅವಾಗವಾಗ ಅಲ್ಲಿ ಇಲ್ಲಿ ಕೀ ಕಿತ್ಕೊಳೋದು, ಸಂಜೆ ಆದರೆ ಅವ್ರನ್ನ ಫೇಕ್ ಆರ್ಡರ್ ಬುಕ್ ಮಾಡಿಬಿಟ್ಟು ರ್ಯಾಬ್ರಿ ಮಾಡೋದು, ಈ ಥರ ಘಟನೆಗಳು ಕೆಲವೊಂದಿಷ್ಟು ಜನ ಮಾಡ್ತಾನೆ ಇರ್ತಾರೆ. ಮೊನ್ನೆ ಆಯ್ತಲ್ಲ ಒಂದು ಕುಂಬ್ಳಗೋಡು ಏರಿಯಾದಲ್ಲಿ, ಅದು ಕೂಡ ಪ್ರಾಬ್ಲಮ್ ಆಯಿತು. ಎಲ್ಲ ಸಿಗಾಕೊಂಡ್ರು, ಪೊಲೀಸರಿಗೆ ಹಿಡ್ಕೊಟ್ರು. ಈ ಥರ ಘಟನೆಗಳು ಕೆಲವೊಂದು ಆಟೋ ಡ್ರೈವರ್ಗಳಿಂದ ಪದೇ ಬೈಕ್ ಟ್ಯಾಕ್ಸಿ ರೈಡರ್ಗಳ ಮೇಲೆ ದೌರ್ಜನ್ಯ ಆಗ್ತಾನೆ ಇದೆ. ಇದು ನಿಲ್ಲಬೇಕು, ಕಂಪ್ಲೀಟ್ ಸ್ಟಾಪ್ ಆಗಬೇಕು ಅಂದರೆ ನಮ್ಮ ಸುಪ್ರೀಂ ಕೋರ್ಟ್ ಬೈಕ್ ಟ್ಯಾಕ್ಸಿಗೆ ಲೀಗಲ್ ಆಗಿ ನ್ಯಾಯನ ಕೊಡಲೇಬೇಕು. ಬೈಕ್ ಟ್ಯಾಕ್ಸಿ ಮಾಡ್ಬೋದು, ಯಾವುದೇ ಥರ ರೆಸ್ಟ್ರಿಕ್ಷನ್ ಇಲ್ಲ. ನಮ್ಮ ಕಡೆಯಿಂದನೂ ಬೈಕ್ ಟ್ಯಾಕ್ಸಿನ ಒಂದು ಟ್ರಾನ್ಸ್ಪೋರ್ಟು ವೆಹಿಕಲ್ಲು, ಇದರಲ್ಲಿ ಕಡೆ ಒಂದು ಕಸ್ಟಮರ್ನ ಪಿಕಪ್ ಡ್ರಾಪ್ ಮಾಡ್ಬೋದು ಅಂತ ಒಂದು ಸುಪ್ರೀಂ ಕೋರ್ಟಿಂದ ಒಂದು ಫೈನಲ್ ಆಗಿ ಜಡ್ಜ್ಮೆಂಟ್ ಬಂದ್ಬಿಟ್ರೆ ಆ ನಂತರ ಯಾರು ಕೂಡ ಕೇಳೋ ರೈಟ್ಸ್ ಇಲ್ಲ. ಒಂದು RTO ಅಧಿಕಾರಿಗಳಾಗಿರ್ಬೋದು, ರಾಜ್ಯ ಸರ್ಕಾರನೇ ಆಗಿರ್ಬೋದು, RTO ದರೇ ಆಗಿರ್ಬೋದು, ಆ್ಯಂಡ್ ಏನೊಂದು ಆಟೋದ ಡ್ರೈವರ್ಗಳಾಗಿರ್ಬೋದು, ಯಾರು ಕ್ವಶನ್ ಮಾಡೋಕ್ಕೆ ಆಗಲ್ಲ ಬೈಕ್ ಟ್ಯಾಕ್ಸಿನ. ಅದಕ್ಕೆ ಪಾಲಿಸಿ ಅಂತ ತಗೊಂಡು ಮಾಡಿದ್ರೆ ಓಕೆ. ಪಾಲಿಸಿ ಮಾಡ್ದಂಗೆ ಅವ್ರು ಏನು ವಿರುದ್ಧವಾಗಿ ಮಾಡ್ತಾರಲ್ಲ ಅವಾಗ ಮಾತ್ರ ಯಾರು ಬೇಕಾದ್ರೆ ಕೇಳೋ ರೈಟ್ಸ್ ಇರುತ್ತೆ. ಅದಾದ ನಂತರ ಪಾಲಿಸಿ ಫಾಲೋ ಮಾಡಿದ್ರೆ ಯಾರೂ ಕೇಳೋಕ್ಕಾಗಲ್ಲ. ಆದಷ್ಟು ಬೇಗ ಪಾಲಿಸಿ ಬಂದರೆ ಎಲ್ರಿಗೂ ಒಳ್ಳೇದೇನೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇದು ಎಲ್ಲಿಗೆ ತನಕ ಹೋಗುತ್ತೆ ಕೇಸು, ಇನ್ನೂ ಎಷ್ಟು ದಿವಸ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸುಮಾರು ತಿಂಗಳಾಗ್ಬೋದು, ಇಲ್ಲ ವರ್ಷ ಆಗ್ಬೋದು, ಇನ್ನು ಎಷ್ಟು ದಿನ ಆಗುತ್ತೆ ಅಂತ ಹೇಳೋಕ್ಕಲ್ಲ. ಯಾಕಂದರೆ ಸುಮಾರು ಸಾವಿರಾರು ಕೇಸು ಸುಪ್ರೀಂ ಕೋರ್ಟಲ್ಲಿ ಇರೋದ್ರಿಂದ 1-2 ಹಿಯರಿಂಗ್ ಡೇಟ್ಗೆ ಕಂಪ್ಲೀಟ್ ಆಗೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಕೇಸು ಪದೇ ನಡೀತಾ ಇರ್ತವೆ. ಯಾಕಂದರೆ ಪದೇ ಏನಾದ್ರು ಬೈಕ್ ಟ್ಯಾಕ್ಸಿಲಿ ಮಿಸ್ಬಿಹೇವ್, ಇಲ್ಲ ಆಕ್ಸಿಡೆಂಟ್ಗಳು, ಅವು ಏನಾದ್ರು ಆಗ್ತಾ ಇದ್ದಾರೆ ಅದನ್ನು ಕೂಡ ತಗೊಂಡಾಗಿ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ನೋಡಿ ಮತ್ತೆ ಬೈಕ್ ಟ್ಯಾಕ್ಸಿಲಿ ಈ ಥರ ಪ್ರಾಬ್ಲಮ್ ಆಗಿದೆ, ಪಬ್ಲಿಕ್ಸ್ಗೆ ಎಸ್ಪೆಷಲಿ ಲೇಡೀಸ್ಗೆ ಈ ಥರ ಮಿಸ್ಬಿಹೇವ್ ಆಗಿದೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇರ್ತೀವಿ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡಬೇಡಿ ಅಂತ. ಇವು ಒಂದು ಕೆಲವೊಂದು ರೀಸನ್ಗಳು ತಗೊಂಡು ಪದೇ ಇಡ್ತಾ ಇರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರ್ತೀವಿ ಆದಷ್ಟು ಬೈಕ್ ಟ್ಯಾಕ್ಸಿ ರೈಡರ್ಸ್ ಕೆಲಸ ಮಾಡ್ತಿದ್ದಾರೆ ಅಂದರೆ ಸ್ವಲ್ಪ ಸೇಫ್ಟಿಯಾಗಿ ಕೆಲಸ ಮಾಡಿ. ಕಸ್ಟಮರ್ ಹೇಳ್ತಾರೆ ಅಂತ ರ್ಯಾಶ್ ಡ್ರೈವ್ ಮಾಡಬೇಡಿ. ಕೆಲವೊಂದು ಹುಡುಗರು ಮಿಸ್ಬಿಹೇವ್ ಕೂಡ ಆಗಿದೆ. ಆ ಥರ ಎಲ್ಲ ಯಾರು ಮಾಡೋಕೆ ಹೋಗಬೇಡಿ. ಯಾರೇ ಒಂದು ಲೇಡೀಸ್ ಬಂದರೆ ನಿಮ್ಮ ಅಕ್ಕ ತಂಗಿ ಅಂತ ಕರ್ಕೊಂಡೋಗಿ ಡ್ರಾಪ್ ಮಾಡಿ. ಯಾಕಂದ್ರೆ ನೀವು ಮಾಡ್ತಕ್ಕಂಥ ಪ್ರಾಬ್ಲಮ್ಮು ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ ಇಲ್ಲಿ ಒಂದು ಕಂಪ್ನಿಯಿಂದ, ಅವ್ರಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ, ಯಾರೇ ಆಗಲಿ ನಿಮ್ಮ ಕಾಯಕವೇ ಕೈಲಾಸ ಥರ, ನಿಮ್ಮ ಕೆಲಸದಲ್ಲಿ ದೇವ್ರು ನೋಡ್ಬೇಕು. ನೀವು ಆ ಥರ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಯಾವುದೇ ಒಂದು ಕಂಪ್ನಿಗೂ ಬ್ಯಾಡ್ ನೇಮ್ ಬರಲ್ಲ, ನಿಮಗೂ ಬ್ಯಾಡ್ ನೇಮ್ ಬರಲ್ಲ, ನಿಮ್ಮ ಸಂಪಾದನೆಗೂ ಕೂಡ ಯಾವುದೇ ಥರ ತೊಂದರೆ ಆಗಲ್ಲ. ಇದನ್ನ ನಂಬ್ಕೊಂಡು ಲಕ್ಷಾಂತರ ಜನ ಇರ್ತಾರಲ್ಲ ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗಲ್ಲ. ಅದಕ್ಕೋಸ್ಕರನೇ ಈ ಒಂದು ಪರ್ಮಿಷನ್ ಬರೋವರೆಗೂ ಯಾರೆಲ್ಲ ರೈಡರ್ಸ್ ಇದ್ದಾರೆ ನ್ಯಾಯವಾಗಿ ನಿಷ್ಠೆಯಿಂದ ಡ್ಯೂಟಿ ಮಾಡಿ. ಇವಾಗ ಹೆಂಗೆ ಮಾಡ್ತಿದ್ದಾರೆ ನನಗೆ ಕೆಲವೊಂದು ಸಣ್ಣ ಪುಟ್ಟ ಆಗ್ಬೋದು ತಪ್ಪುಗಳು, ಏನು ಮಾಡೋಕ್ಕಲ್ಲ. ಯಾಕಂದರೆ ಆಕ್ಸಿಡೆಂಟ್ ಅಂದರೆ ಯಾರೇನು ಬೇಕಂತಾನೆ ಯಾರು ಮಾಡೋಕ್ಕಾಗಲ್ಲ. ಇನ್ ಕೇಸ್ ಬೈ ಮಿಸ್ಟೇಕ್ ಆಗಿ ಆಗ್ತಕ್ಕಂಥ ಆಕ್ಸಿಡೆಂಟ್ಗಳಿಗೆ ಅದು ಅನಿವಾರ್ಯ, ಏನು ಮಾಡೋಕ್ಕಲ್ಲ. ಎಲ್ಲ ವೆಹಿಕಲ್ಸಲ್ಲೂ ಆಕ್ಸಿಡೆಂಟ್ ಆಗುತ್ತೆ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಆಗ್ತವೆ. ಅದೆಲ್ಲ ತಪ್ಸೋಕ್ಕೆ ಯಾರಿಂದನೂ ಆಗಲ್ಲ. ಟೈಮ್ ಸರಿ ಇಲ್ಲ ಅಂದಾಗ ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ನಮ್ಮ ಕಡೆಯಿಂದ ಆಗ್ತಕ್ಕಂಥ ಮಿಸ್ಟೇಕ್ನ ಆದಷ್ಟು ಕಂಟ್ರೋಲ್ ಮಾಡ್ಕೋಬೇಕು. ಬೇರೆ ಕಡೆಯಿಂದ ಆಗತಕ್ಕಂಥವು ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಮುಂದಾಗೋದು ಯಾರಿಗೂ ಗೊತ್ತಿರಲ್ಲ. ನಾವು ಮಾಡೋದು ನಮಗೆ ಗೊತ್ತಿರುತ್ತೆ. ಹಂಗಾಗಿ ನಾವು ಯಾವುದೇ ಥರ ಮಿಸ್ಟೇಕ್ ಮಾಡ್ದೇ ಮೈಯೆಲ್ಲ ಕಣ್ಣಾಗಿ ಕೇರ್ಫುಲ್ಲಾಗಿ ಡ್ಯೂಟಿ ಮಾಡಿ ಯಾವುದೇ ಥರ ಪ್ರಾಬ್ಲಮ್ ಬರಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಸುಪ್ರೀಂ ಕೋರ್ಟಿಂದ ಏನೋ ಒಂದು ನ್ಯಾಯ ಬರುತ್ತೆ, ಯಾವ ಒಂದು ತೀರ್ಪು ಬರುತ್ತೆ. ನೆಕ್ಸ್ಟ್ ಹಿಯರಿಂಗ್ ಡೇಟಲ್ಲಿ ಖಂಡಿತ ಗೊತ್ತಾಗುತ್ತೆ ನ್ಯಾಯ. ಬೈಕ್ ಟ್ಯಾಕ್ಸಿ ಪರವಾಗಿ ನ್ಯಾಯ ಬರುತ್ತಾ, ಇಲ್ಲಿ ವಿರೋಧವಾಗಿ ನ್ಯಾಯ ಬರುತ್ತಾ ಅಥವಾ ವಾದ ಮಾಡ್ತಾರೆ ಲಾಯರ್ಗಳು. ಅದನ್ನು ಕೂಡ ನಾವು ಕಾಯ್ತಾ ಇದ್ದೀವಿ. ಸದ್ಯದಲ್ಲೇ ಈ ಮಂತಲ್ಲಿ ಯಾವ್ದಾದ್ರು ಒಂದು ಹಿಯರಿಂಗ್ ಡೇಟ್ 100% ಫಿಕ್ಸ್ ಆಗೇ ಆಗುತ್ತೆ. ಯಾಕೆಂದರೆ ಲಾಸ್ಟ್ 29ಗೆ ಸಬ್ಮಿಟ್ ಮಾಡಿರೋದ್ರಿಂದ ಇವರು ಮೇಲ್ಮನವಿನ ಒಂದು ತಿಂಗಳಲ್ಲಿ ಏನಾದ್ರು ಅದು ಸ್ವಲ್ಪ ಕೂಲಂಕುಷವಾಗಿ ಸುಪ್ರೀಂ ಕೋರ್ಟ್ ನೋಡಬೇಕಾಗುತ್ತೆ. ಬೈಕ್ ಟ್ಯಾಕ್ಸ್ ಏನೇನು ಆಗಿದೆ ಅಂತ ಇಷ್ಟು ದಿವಸದೆಲ್ಲ ಯೋಚನೆ ಮಾಡಿ ಈ ಮಂತಲ್ಲಿ ಯಾವ್ದಾದ್ರು ಒಂದು ಹಿಯರಿಂಗ್ ಡೇಟ್ 100% ಕೊಡ್ತಾರೆ ಅಂತ ನಮ್ಮ ಅನಿಸಿಕೆ ಕೂಡ ಇದೆ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.